ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಕತೆ ಅಂತೂ ತುಂಬಾ ಚೆನ್ನಾಗಿದೆ. ತಪ್ಪದೆ ಕೊನೆ ತನಕ ನೋಡಿ. ವಾಣಿ ಸಣ್ಣ ವಯಸ್ಸಿನಲ್ಲಿ ಬೇಗ ಮದುವೆ ಆಯಿತು. ಅವಳ ಗಂಡ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗುತ್ತಾರೆ. ಅವರಿಗೆ ಒಂದು ಮುದ್ದಾದ ಮಗಳು ಇರುತ್ತಾಳೆ. ಅವಳ ಹೆಸರೇ ಕನಕ. ವಾಣಿ ಬಹಳ ಕಷ್ಟಪಟ್ಟು ತನ್ನ ಮಗಳನ್ನು ಬೆಳೆಸಿರುತ್ತಾಳೆ. ಒಳ್ಳೆ ಶಿಕ್ಷಣವನ್ನು ನೀಡುತ್ತಾಳೆ. ವಾಣಿ ಅಪ್ರತಿಮ ಸುಂದರಿ. ಹಾಗೆ ಕನಕಳ ಬಾಳ ಸುಂದರವಾಗಿದ್ದಾಳೆ. ಸಣ್ಣ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರಿಂದ ಅವಳನ್ನು ಬಹಳಷ್ಟು ಜನ ತಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ. ಅಂಥ ಕಷ್ಟ ಸಮಯದಲ್ಲೂ ಸಹ ವಾಣಿ ಎಂದಿಗೂ ಧೃತಿಗೆಡಲಿಲ್ಲ. ತನ್ನ ಮಗಳಿಗೆ ತೊಂದರೆಯಾಗದಂತೆ ಜೀವನ ನಡೆಸುತ್ತಿದ್ದಳು. ಅವಳಿಗೆ ಕನಕ ದೊಡ್ಡವಳಾದ ಮೇಲೆ ಅವಳಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿ ಗಂಡನನ್ನು ಹುಡುಕಲು ಶುರು ಮಾಡಿದಳು. ಒಂದು ಒಳ್ಳೆಯ ಮನೆಗೆ ಸೇರಿಸಬೇಕೆಂದು ಅವಳ ಉದ್ದೇಶವಾಗಿತ್ತು. ಅದರಂತೆ ಅವಳಿಗೆ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇರುವ ಪಕ್ಕದ ಊರಿನ ರಮೇಶ್ ಸಿಗುತ್ತಾರೆ. ರಮೇಶ್ ಬಹಳ ಸುಂದರವಾಗಿ ಇರುವಂಥ ಹುಡುಗ. ಹಾಗೆ ಜೋಡಿ ಚೆನ್ನಾಗಿದೆ. ವಾಣಿ ಇಬ್ಬರಿಗೂ ಮದುವೆ ಮಾಡಿ ಮುಗಿಸಿದಳು. ತನ್ನ ಗಂಡನ ಮನೆಗೆ ಕಳುಹಿಸಿದ ನಂತರ ಆಕೆ ಒಬ್ಬಳೇ ಇರುವಂತೆ ಆಯಿತು. ಸಣ್ಣ ವಯಸ್ಸಿಗೆ ಮದುವೆಯಾಗಿದ್ದರಿಂದ ಆಕೆಗೆ ಇನ್ನೂ 45 ಸಹ ದಾಟಿರಲಿಲ್ಲ. ಒಬ್ಬಳೇ ಆ ಮನೆಯಲ್ಲಿ ಇರಬೇಕಾಗಿ ಬಂದಿದ್ದರಿಂದ ಅವಳನ್ನು ಬಹಳಷ್ಟು ಜನ ಕೆಟ್ಟ ದೃಷ್ಟಿಯಿಂದ ನೋಡಲು ಶುರು ಮಾಡುತ್ತಾರೆ. ಅವಳನ್ನು ಜನ ತಮ್ಮ ಹತ್ತಿರ ಸೆಳೆಯಲು ಬಯಸುತ್ತಾರೆ. ಇದೆಲ್ಲವನ್ನು ಗಮನಿಸುತ್ತಿದ್ದ ಅಳಿಯ ರಮೇಶ್ ಅತ್ತೆಯನ್ನು ಒಪ್ಪಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ವಾಣಿ ಬೇಡವೆಂದರೂ ಕೇಳದಿದ್ದರೂ ಅಳಿಯ ಮನೆಗೆ ಕರೆದುಕೊಂಡು ಬರುತ್ತಾನೆ. ಇದರಿಂದ ಕನಕ ಬಹಳ ಖುಷಿಯಾಗುತ್ತಾಳೆ. ಮನೆಗೆ ಬಂದ ಸ್ವಲ್ಪ ದಿನದ ನಂತರ ಅತ್ತೆಯ ರೂಮಿನಿಂದ ಒಂದು ಶಬ್ದ ಬರುವಕ್ಕೆ ಶುರುವಾಗುತ್ತೆ. ರಮೇಶ್ ಹೋಗಿ ನೋಡುತ್ತಾನೆ. ಅವರ ಅತ್ತೆ ಆಟ ಮಾಡಿಕೊಳ್ಳುತ್ತಿದ್ದರು. ಇದನ್ನು ನೋಡಿದ ರಮೇಶ್ಗೆ ಬೇಜಾರಾಗುತ್ತದೆ. ವಾಣಿಗೆ ಹೇಳುತ್ತಾರೆ, ನೀವು ಇಷ್ಟೊಂದು ಕಷ್ಟಪಡುತ್ತಿದ್ದೀರಾ, ನೀವು ಒಪ್ಪಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು. ವಾಣಿ, ಇಲ್ಲ ಬೇಡ, ನನ್ನ ಮಗಳಿಗೆ ಗೊತ್ತಾದರೆ ಅವಳ ಜೀವನಕ್ಕೆ ತೊಂದರೆಯಾಗುತ್ತದೆ. ಅಳಿಯ, ಇಲ್ಲ, ಹಾಗೇನೂ ಆಗುವುದಿಲ್ಲ, ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಅವಳಿಗೆ ಗೊತ್ತಾಗದಂತೆ ನಾನು ನಿಮಗೆ ನೀಡುತ್ತೇನೆ. ಈ ಮಾತಿಗೆ ಒಪ್ಪಿದ ವಾಣಿ ರೂಮ್ ಡೋರನ್ನು ಲಾಕ್ ಮಾಡುತ್ತಾಳೆ. ರಮೇಶ್ಗೆ ಈ ಸಂದರ್ಭದಲ್ಲಿ ಲಡ್ಡು ಬಂದಂತೆ ಆಯಿತು. ಎರಡೂ ಕಡೆ ಆಟವಾಡುವ ಚಾನ್ಸ್ ಸಿಕ್ಕಂತಾಯಿತು. ವಾಣಿ ಬಹಳ ಸುಂದರವಾಗಿದ್ದರಿಂದ ಅವಳ ಮೈ ಬೆಣ್ಣೆಯಂತೆ ಇತ್ತು. ಎಂದೂ ನೋಡಿದ ರೀತಿಯಲ್ಲಿ ನೋಡುತ್ತಾನೆ. ತನ್ನತ್ತ ಸೆಳೆದು ತಬ್ಬಿಕೊಳ್ಳುತ್ತಾನೆ. ಈ ಸ್ಪರ್ಶ ಬಹಳ ರೋಮಾಂಚನವಾಗಿದೆ. ಹಾಗೆ ಕಿವಿಯಲ್ಲಿ ಪಿಸಿಗುಡುತ್ತಾನೆ, ನಿಮ್ಮ ಜೊತೆ ಮತ್ತು ನಿಮ್ಮ ಮಗಳ ಜೊತೆ ಇಬ್ಬರ ಜೊತೆನೂ ನಾನು ಜಬರ್ದಸ್ತಾಗಿ ಆಟ ಆಡುತ್ತಾನೆ ಎಂದು. ವಾಣಿ ನಾಚಿ ನೀರಾಗುತ್ತಾಳೆ. ರಮೇಶ್ ಮೊಲೆಯನ್ನು ಹಿಂಡುತ್ತಾನೆ. ಅವಳ ಎಲ್ಲ ವಸ್ತ್ರವನ್ನು ತೆಗೆದು ಪಕ್ಕಕ್ಕೆ ಆಗುತ್ತಾನೆ. ಅವಳ ಹೂವಿಗೆ ಮಸಾಜ್ ಮಾಡುತ್ತಾನೆ. ವಾಣಿ ಯಾವುದೋ ಲೋಕಕ್ಕೆ ಬಂದಂತೆ ಭಾಸವಾಗುತ್ತದೆ. ಅವಳು ಜೋರಾಗಿ ಆಟ ಶುರು ಮಾಡು ಎಂದು ಹೇಳುತ್ತಾಳೆ. ಅವನು ಹಿಂದೆ ಮುಂದೆ ಮಾಡುತ್ತಾ ಜೋರಾಗಿ ಆಟ ಆಡುತ್ತಾನೆ. ರಸವನ್ನೆಲ್ಲ ಹೂವಿನ ಒಳಗಡೆ ಹಾಕುತ್ತಾನೆ. ಸುಸ್ತಾಗಿ ಪಕ್ಕದಲ್ಲಿ ಮಲಗುತ್ತಾನೆ. ವಾಣಿಯ ಮೊಲೆಯನ್ನು ಕೈಯಲ್ಲಿ ಹಿಡಿದು ಅವಳಿಗೆ ಚುಂಬಿಸುತ್ತಾ, ಇನ್ನು ಮೇಲೆ ನೀವು ಏನನ್ನು ಯೋಚನೆ ಮಾಡಬೇಡಿ, ನಾನು ಇದ್ದೀನಿ ಎಂದು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಕನಕ ಮನೆಗೆ ಬರುತ್ತಾಳೆ. ಅವಳಿಗೆ ಏನೂ ಗೊತ್ತಾಗುವುದಿಲ್ಲ. ಅವರು ಬೇರೆ ಊರಿಗೆ ಮನೆಯವರು ಶಿಫ್ಟ್ ಮಾಡುತ್ತಾರೆ. ಬಹಳ ವರ್ಷಗಳ ಕಾಲ ಮೂವರು ಚೆನ್ನಾಗಿದ್ದಾರೆ. ಕನಕಳಿಗೆ ಕೊನೆಯವರೆಗೂ ಏನೂ ಗೊತ್ತಾಗುವುದಿಲ್ಲ. ಈ ಕತೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.